ಇಂದು ಮುಖ್ಯಮಂತ್ರಿ ಹೈ ವೋಲ್ಟೇಜ್ ಸಭೆ, ಡಿಸಿ ಸಿಇಒಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಇಂದು ಮುಖ್ಯಮಂತ್ರಿಗಳು ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರುವಂತಹದ್ದು. ಬರ ಪರಿಹಾರ, ಬರಗಾಲ ಕುರಿತು ಸಿಎಂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಜೊತೆ ವಿಡಿಯೋ ಸಂವಾದದ ಮೂಲಕ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಿರುವಂತಹದ್ದು. ಮಳೆ ಹಾಗೂ ಬರಗಾಲ ಮತ್ತು ಬರ ಪರಿಹಾರದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ಇವತ್ತು ನಡೆಸ್ತಾ ಇರುವಂತದ್ದು. ಕೇಂದ್ರದಿಂದ ಈಗಾಗಲೇ ಒಂದಷ್ಟು ಬರ ಪರಿಹಾರ ಬಂದಿದೆ. 3,454 ಕೋಟಿ ಹಣ ಬಂದಿದೆ. ಆದರೆ ಆ ಹಣವನ್ನ ಯಾರು ಬರಗಾಲದಿಂದ ಸಂತ್ರಸ್ತರಿದ್ದಾರೆ ಆ ರೈತರಿಗೆ ಕೊಡಬೇಕಾಗಿದೆ. ಅದರ ಸಂಬಂಧ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದದ ಮೂಲಕ ಜಿಲ್ಲೆಯ ರೈತರ ಸ್ಥಿತಿ, ಆಯಾ ಜಿಲ್ಲೆಗಳ ರೈತರ ಸ್ಥಿತಿ, ಯಾವ್ಯಾವ ರೈತರಿಗೆ ಬರ ಪರಿಹಾರ ಕೊಡಬೇಕಾಗಿದೆ, ಎಷ್ಟು ಮೊತ್ತ ಹಣ ಬೇಕಾಗಿದೆ, ಕೊಡುವಂತಹ ಕಾರ್ಯಕ್ಷಮತೆ ಏನು, ಕಾರ್ಯವಿಧಾನಗಳೇನು, ಎಷ್ಟು ಜನ ರೈತರಿಗೆ ಈಗಾಗಲೇ ಕೊಡಲಾಗಿದೆ, ಎಷ್ಟು ರೈತರಿಗೆ ಕೊಡಬೇಕಾಗಿದೆ, ಮತ್ತು ಏನಾದರೂ ಅಡಚಣೆಗಳಿದ್ರೆ ಅದನ್ನು ಹೇಗೆ ಬಗೆಹರಿಸಬೇಕಾಗಿದೆ, ಈ ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತು ಜಿಲ್ಲಾ ತಾಲೂಕು ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಈ ಮಹತ್ವದ ಸಭೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ದೂರವಾಣಿ ಸಂಪರ್ಕದ ಮೂಲಕ ವಿನೋದ್ ನಮಗೆ ಕೊಡ್ತಾರೆ. ವಿನೋದ್, ಈಗ ಏನು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಸಭೆಯನ್ನ ವಿಡಿಯೋ ಸಂವಾದದ ಮೂಲಕ ಮಾಡ್ತಾ ಇದ್ದಾರೆ. ಏನೆಲ್ಲ ಏನು ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ, ಏನ್ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡಿದ್ರು, ಮತ್ತೆ ಮುಖ್ಯಮಂತ್ರಿಗಳು ಏನ್ ಕೇಳಿದ್ರು ಅಧಿಕಾರಿಗಳ ಜೊತೆ? ಹೌದು ಸುರೇಶ್, ಈಗಾಗಲೇ ಇನ್ನು ರಾಜ್ಯದಲ್ಲಿ ಬರಗಾಲ ಒಂದ್ ಕಡೆ, ಇನ್ನೊಂದು ಕಡೆ ಕೆಲವೊಂದಿಷ್ಟು ಇಡೀ ಕಳೆದ ಒಂದು 10-15 ರಾಜ್ಯದಲ್ಲಿ ಮತ್ತೆ ಮಳೆಯಿಂದ ಈ ವಿಚಾರವಾಗಿ ಏನು ಬರಗಾಲ ಮತ್ತು ಬರ ಪರಿಹಾರ ಕುರಿತು ಮತ್ತೆ ಮಳೆಗೆ ರಸಗೊಬ್ಬರ ಮತ್ತು ಬೀಜ ಬಿಟ್ಟಿದೆ. ಈ ವಿಚಾರವಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೈ ವೋಲ್ಟೇಜ್ ಸಭೆ ಮಾಡ್ತಿದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಿರ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಲಿ, ಮತ್ತೆ ತೋಟಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ ಆಗಿರ್ಲಿ, ಮತ್ತೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಆಗಿರ್ಲಿ, ಸೊ ಹೀಗೆ ಒಂದು ಹಲವು ಸಚಿವರು ತಾವೊಂದು ಈ ಒಂದು ಏನು ಸಭೆ ಇದೆ, ಈ ಒಂದು ಹೈ ವೋಲ್ಟೇಜ್ ಸಭೆ, ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಭಾಗಿಯಾಗಿದ್ರೆ ಇಷ್ಟಲ್ಲದೆ ಏನು ಆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಜನೀಶ್ ಗೋಯಲ್ ಆಗಿರ್ಲಿ, ಮತ್ತೆ ಕಂದಾಯ ಇಲಾಖೆ ಸೆಕ್ರೆಟರಿ ಆಗಿರ್ತಕ್ಕಂಥ ಇನ್ನೂ ಹಲವಾರು ಕಮಿಷನರ್ಗಳು ವ್ಯಾಪ್ತಿಯಲ್ಲಿ ಏನು ಬರ್ತಾರೆ ಈ ಒಂದು ಹಲವಾರು ಇಲಾಖೆ ಅಂದ್ರೆ ಅದರಲ್ಲಿ ಹಿರಿಯ ಅಧಿಕಾರಿಗಳು ಅಂತವ್ರ ಜೊತೆ ಒಂದು ಮುಖ್ಯಮಂತ್ರಿಗಳು ಒಂದು ಹೈ ವೋಲ್ಟೇಜ್ ಸಭೆ ಮಾಡ್ತೀವಿ. ಈಗಾಗಲೇ ಏನು ರಾಜ್ಯದಲ್ಲಿ ಬರಗಾಲ ಐತಿ, ಈಗಾಗಲೇ ಕೇಂದ್ರ ಸರ್ಕಾರ 3,400 ಕೋಟಿ ಏನು ರಿಲೀಸ್ ಮಾಡಿತ್ತು ಫಂಡ್, ಬರ ಪರಿಹಾರ ಫಂಡ್. ಆ ಒಂದು ಫಂಡ್ ಯಾವ ತರ ನಿರ್ವಹಣೆ ಆಗ್ತಿದೆ, ಮತ್ತೆ ಆ ಒಂದು ಫಂಡ್ಗೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ಜನರಿಗೆ ರೀಚ್ ಆಗಿದೆ, ಮತ್ತೆ ಎಷ್ಟೆಷ್ಟು ಹೋಗ್ತಿದೆ ಅನ್ನೋದ್ರ ಬಗ್ಗೆ ಆಗಲೇ ಒಂದು ಅವಲೋಕನ ಸಹ ಒಂದು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಈ ಬರ ಪರಿಹಾರದ ಒಂದು ವಿಚಾರದ ಬರಗಾಲದ್ದು ಇನ್ನು ಈಗಾಗಲೇ ರೈತರು ಸಹ ಒಂದು ಆಕ್ರೋಶ ಹೊರಹಾಕ್ತಿದೆ. ಏನು ರೈತ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬರೀ 2,700-400 ರೂಪಾಯಿ ಕೊಡ್ತಾರೆ, ಇದು ಯಾವ್ದಕ್ ಸಾಲುತ್ತೆ, ಈ ತರ ಹಾಕೋದ್ರೆ ಯಾಕೆ ಹಾಕ್ತಾರೆ ಅಂದ್ಬಿಟ್ಟು ರೈತ ಸಂಘಟನೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಸೊ ಹಾಗಾಗಿ ಈ ವಿಚಾರವೂ ಸಹ ಒಂದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಅದನ್ನು ಸಹ ಒಂದು ಅಂದ್ರೆ ಇಂದಿನ ಸಭೆಯಲ್ಲಿ ಒಂದು ಮುಖ್ಯ ಅಜೆಂಡಾನೇ ಅದು. ವಿನೋದ್, ಈಗ ಹೆಸರಿಗೆ ಮಾತ್ರ ಹೈ ವೋಲ್ಟೇಜ್ ಸಭೆ ಅಂತ ಏನೋ ಕರಿತಾ ಇದ್ದಾರೆ, ಆದ್ರೆ ಈಗ ಈ ಬರ ಪರಿಹಾರದ ವಿಚಾರದಲ್ಲಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಿದೆ ಅಂತೇಳಿ ಅವರು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಹೋದ ವರ್ಷ ಅಥವಾ ಇನ್ನು ಈ ಹಿಂದಿನ ಮಾಡಿದಂತ ಸಾಲವನ್ನ ಈಗ ಕೊಡುವಂತ ಬರ ಪರಿಹಾರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಅನ್ನುವಂತ ಅಳಲನ್ನ ಏನು ರೈತರು ತೋಡ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಸ್ಪಷ್ಟತೆ ಕೊಟ್ರ ಅಂತ? ಹೌದು ಸುರೇಶ್, ಏನಾಗಿದೆ ಅಂದ್ರೆ ಈಗಲೇ ನೀವು ಹೇಳ್ದಂಗೆ ಏನು ಕಳೆದ ವರ್ಷ ಏನು ಸಾಲ ಮಾಡಿರ್ತಾರೆ, ಆ ಒಂದು ಸಾಲಕ್ಕೆ ಈ ವರ್ಷ ಏನು
ಬರ ಪರಿಹಾರ ಹಣ ರಿಲೀಸ್ ಆಗಿರುತ್ತೆ ಅವನ್ನ ಅದಕ್ಕೆ ಕಟ್ ಮಾಡ್ಕೋತಿದೆ ಅಂದ್ಬಿಟ್ಟು ಬ್ಯಾಂಕ್ ಸಿಬ್ಬಂದಿ ಅಥವಾ ಎಲ್ಲ ಬ್ಯಾಂಕ್ ಈ ತರ ವಿಚಾರಗಳು ಸಹ ಮುಖ್ಯಮಂತ್ರಿ ಗಮನಕ್ಕೆ ಬಂದು ಆ ವಿಚಾರವಾಗಿ ಆಗಲೇ ಏನೋ ತೋಟಗಾರಿಕೆ ಸಚಿವರ ಜೊತೆ ಮತ್ತೆ ಕೃಷಿ ಸಚಿವರ ಜೊತೆ ಆ ವಿಚಾರವನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ್ರೆ ಆ ವಿಚಾರವಾಗಿ ಮುಖ್ಯಮಂತ್ರಿಗಳು ಕಳೆದ ಒಂದು 4 ದಿನಗಳಿಂದ ಸ್ಪಷ್ಟತೆ ನೀಡಿದರೆ ಯಾವುದೇ ಕಾರಣಕ್ಕೂ ರೈತರ ಹಣವನ್ನು ಯಾವ ಬಡ್ಡಿ ಅಂದ್ರೆ ಏನ್ ಹಿಂದೆ ಸಾಲ ಮಾಡಿರ್ತಾರೆ ಆ ಒಂದು ಸಾಲಕ್ಕೆ ಈ ಒಂದು ರಿಲೀಸ್ ಆಗಿರ್ತಕ್ಕಂಥ ಫಂಡ್ ಕಟ್ ಮಾಡ್ಕೋಬಾರ್ದು, ನೇರವಾಗಿ ರೈತರಿಗೆ ರೀಚ್ ಆಗಬೇಕು, ಜನರಿಗೆ ಸಿಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಸಹ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಡಿಸಿದ್ರು. ಸೊ ಹಾಗಾಗಿ ಈಗ ಈ ಒಂದು ಆದೇಶದ ನಂತರ ಎಚ್ಚೆತ್ತುಕೊಂಡ ಏನು ಮುಖ್ಯಮಂತ್ರಿಗಳು ಎಷ್ಟೋ ಸ್ವಲ್ಪ ಜನರಿಗೆ ಅಂದ್ರೆ ಈಗೀಗ ಇತ್ತೀಚೆಗೆ ಆ ಒಂದು ಮಾತು ಹೇಳಿದ ನಂತರ ಒಂದು ಆದೇಶ ಬಂದ ನಂತರ ಅವ್ರ ಜನರಿಗೆ ಹಣ ರೀಚ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ಏನೋ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು 3,000 ಕೋಟಿ. ಸೊ ಅದು ಅದಕ್ಕೆ ಮುಂಚೆ ಯಾರಿಗೂ ಬರುತ್ತೆ ಅವ್ರಿಗೆ ಡೈರೆಕ್ಟ್ ನೇರವಾಗಿ ಸಹ ಹಣ ಕಟ್ ಆಗಿರೋ ಪರಿಸ್ಥಿತಿಗಳು ಎದುರಾಗು. ಸೊ ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ಬಂದ ನಂತರ ಒಂದು ಆದೇಶ ಹೊರಡಿಸಿದ ನಂತರ ಅದ್ ಏನು ಕಟ್ ಆಗಿತ್ತು ಹಣನ ಆ ಒಂದು ಹಣನ ಮತ್ತೆ ರೈತರ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥದ್ದು ಒಂದು ಕೆಲವೊಂದು ಕಡೆ ಕಂಡು ಬಂದಿದೆ. ಸೊ ಹಾಗೆ ಇನ್ನು ಇಂದಿನ ಸಭೆಯಲ್ಲಿ ಮುಖ್ಯ ಅಜೆಂಡಾ ಏನಂದ್ರೆ ಈಗಾಗಲೇ ಒಂದು ರಾಜ್ಯದಲ್ಲಿ ಒಂದು ಉತ್ತಮ ಮಳೆ ಆಗ್ತದೆ. ಈಗಾಗಲೇ ಏನು ಇನ್ನು ಮುಂಗಾರು ಆರಂಭ ಆಗಿಲ್ಲ, ಯಾಕಂದ್ರೆ ಇದೇ ಮೇ 31ಕ್ಕೆ ಕೇರಳಕ್ಕೆ ಒಂದು ಮುಂಗಾರು ಪ್ರವೇಶ ಆಗುತ್ತೆ. ಆಗದ ನಂತರ ಒಂದು ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗಿದೆ ಅಂದ್ರೆ ಜೂನ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಒಂದು ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗೋ ಸಾಧ್ಯತೆ. ಸೊ ಹಾಗಾಗಿ ರೈತರಿಗೆ ಏನು ಬೀಜಗಳಾಗಿರ್ಲಿ ಗೊಬ್ಬರ ಆಗಿರ್ಲಿ ಮತ್ತೆ ರೈತರಿಗೆ ಏನು ಅನುಕೂಲ ಬೇಕು ಅವುಗಳು ಯಾವ್ದೇ ರೀತಿ ಸಮಸ್ಯೆ ಆಗದಂತೆ ರೈತರಿಗೆ ಸರಿಯಾಗಿ ಸಿಗಲೇಬೇಕು. ಮತ್ತೆ ಏನು ಬ್ಲಾಕ್ ಅಲ್ಲಿ ಏನು ಮಾರ್ತಾ ಇರ್ತಾರೆ ಕಪ್ಪು ಬೀಜಗಳನ್ನಾಗಿರ್ಲಿ ಕಪ್ಪು ಗೊಬ್ಬರ ಆಗಲಿ ಇವುಗಳನ್ನು ತಗೊಂಡು ಯಾವುದೇ ಕಾರಣಕ್ಕೂ ಜನರಿಗೆ ಹೋಗ್ಬಾರ್ದು, ಯಾವ್ದೇ ರೀತಿ ಇಂಥ ಘಟನೆಗಳು ಕಾಣಬಾರ್ದು ಅನ್ನೋದಕ್ಕೆ ಈಗಾಗಲೇ ಒಂದು ಇಂದಿನ ಸಭೆಯಲ್ಲಿ ಈ ವಿಚಾರ ಸಹ ಪ್ರಸ್ತಾಪ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಏನೋ ಈ ಒಂದು ಸಭೆ ಕೇವಲ ಹೆಸರಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಏನೋ ಇದನ್ನ ಕಾರ್ಯರೂಪಕ್ಕೆ ತರುತ್ತಾ ಅಂದ್ಬಿಟ್ಟು ಎಷ್ಟೋ ಜನರಿಗೆ ಒಂದು ಪ್ರಶ್ನೆ ಆಗಿ ಓದಿದೆ. ಈಗಾಗಲೇ ಏನು ಇಂಥ ಸಭೆಗಳಿಗೆ ನೀವು ಹೊಸದೇನಲ್ಲ, ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಇಂತಹ ವಿಚಾರಗಳ ಬಗ್ಗೆ ಬಂದಾಗ ಸಭೆಗಳು ಮಾಡ್ತಾರೆ. ಆದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಆಡೋದು ಯಾವಾಗ? ಸೊ ಹೀಗಾಗಿ ಜನರಿಗೆ ಮುಂದಿನ ಸಭೆ ಎಲ್ಲಾದ್ರೂ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ, ಜನರಿಗೆ ಉತ್ತಮವಾದ ರಸಗೊಬ್ಬರ ಮತ್ತೆ ಬೀಜಗಳು ಸಿಗುತ್ತಾ, ಮತ್ತೆ ರೈತರಿಗೆ ಒಂದು ಏನು ಬೆಳೆ ಪರಿಹಾರ ಅಂದ್ರೆ ಬರಗಾಲ ಪರಿಹಾರ ಧನ ಸಿಗುತ್ತಾ ಅನ್ನೋದು ಎಷ್ಟು ಪ್ರಶ್ನೆಗಿದೆ ಸುರೇಶ್. ಓಕೆ, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ರೈತರಿಗೆ ಕೊಡಬೇಕಾಗಿರುವಂಥ ಬರ ಪರಿಹಾರದ ಕುರಿತು ಮಹತ್ವದ ಸಭೆ ನಡೆಸಿ ಯಾವೆಲ್ಲ ರೈತರಿಗೆ ಅನ್ಯಾಯ ಆಗಿದೆ ಮತ್ತು ರೈತರ ಸಂಖ್ಯೆ ಎಷ್ಟು ಮತ್ತು ಯಾವ್ಯಾವ ಜಿಲ್ಲೆಗೆ ಎಷ್ಟು ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ, ಈ ಎಲ್ಲ ಅಂಕಿಅಂಶಗಳನ್ನು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಂದ ಪಡಿತಾ ಇದ್ದಾರೆ. ನೋಡಬೇಕು ಈ ಒಂದು ಸಭೆ ಯಾವ ರೀತಿ ರೈತರಿಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು.